ನಮಸ್ತೆ. ಸೊ ಈಗ ನಾವು ಕರ್ನಾಟಕ ರೆಂಟ್ ಆ್ಯಕ್ಟ್ನ ಡಿಸ್ಕಷನ್ ಮಾಡೋಣ, ಅದರದ್ದು ಓವರ್ವ್ಯೂವನ್ನು ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಕರ್ನಾಟಕ ರೆಂಟ್ ಆ್ಯಕ್ಟ್ ಹೇಳುವಂಥದ್ದು ಜುಡಿಷರಿ ಎಕ್ಸಾಮಿಗೆ ಪ್ರಿಸ್ಕ್ರೈಬ್ ಆಗಿರುವಂತಹ ಒಂದೇ ಒಂದು ಲೋಕಲ್ ಲಾ ಅಥವಾ ಕರ್ನಾಟಕ ಬಾಡಿಗೆ ಅಧಿನಿಯಮ. ಈ ಒಂದು ಆ್ಯಕ್ಟ್ನ ಅಪ್ಲಿಕೇಬಿಲಿಟಿ ಮತ್ತು ನಾನ್ ಅಪ್ಲಿಕೇಬಿಲಿಟಿ ಹೇಳುವಂಥ ವಿಚಾರದ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಒಂದು ಗಂಡ ಅಥವಾ ಹೆಂಡತಿ, ಟೆನೆಂಟ್ ಯಾರಾಗಿರ್ತಾರೆ ಅವರ ಸ್ಪೌಸ್ ಅಂತ ಹೇಳ್ಬೋದು, ಪ್ಲಸ್ ಅವರ ಮೇಲೆ ಅವಲಂಬಿತರಾದಂಥವರು ಡಿಪೆಂಡೆಂಟ್, ಹಿಸ್ ಆರ್ ಹರ್ ಡಿಪೆಂಡೆಂಟ್. ಆ ಟೆನೆಂಟ್ ಯಾರಿರ್ತಾರೆ ಅವರ ಗಂಡ ಹೆಂಗಸಾಗಿದ್ದರೆ ಅಥವಾ ಹೆಂಡತಿ ಗಂಡಸಾಗಿದ್ದರೆ ಪ್ಲಸ್ ಅವರ ಅವಲಂಬಿತರು. ಇಷ್ಟೇ ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಈ ಆ್ಯಕ್ಟೇ ಆಗಿರುವಂಥದ್ದು. ಈಗ ಇದು ಅಷ್ಟು ಪ್ರಸ್ತುತ ಅಲ್ಲ, ಈ ರೆಂಟ್ಗಳೆಲ್ಲ. ಆವಾಗ ಆ್ಯಕ್ಟ್ ಕಮೆನ್ಸ್ ಆಗುವಾಗ 1999ರಲ್ಲಿ ಈ ಅಧಿನಿಯಮ ಪ್ರಾರಂಭ ಆಗುವಾಗ ಇದೆಲ್ಲ ಕ್ಯಾಲ್ಕುಲೇಷನ್ ಬೇಕಿತ್ತು. ಸೊ ಫಸ್ಟ್ ಆಫ್ ಆಲು ಬಾಕಿ ಇರತ್ತೆ, ಬಾಡಿಗೆಯದು ಬಾಕಿ ಇರತ್ತೆ. ದೇರ್ ವಿಲ್ ಬಿ ಅರಿಯರ್ಸ್ ಆಫ್ ರೆಂಟ್. 2 ತಿಂಗಳ ನೋಟಿಸ್ ಕೊಟ್ಟಿರ್ತಾರೆ, ನೋಟಿಸ್ ಕೊಟ್ಟರು ಸಹ ಅವನು ಪಾವತಿ ಮಾಡಿರೋದಿಲ್ಲ, ಆವಾಗ ದಾವೆ ಸಲ್ಲಿಸ್ಬೋದು. ಆದರೆ ಅದೇ ರೀತಿ ನೋಟಿಸ್ ಅವಶ್ಯಕತೆ ಇರೋದಿಲ್ಲ, ಯಾಕೆಂದರೆ ಒಂದ್ಸಲ ಆಲ್ರೆಡಿ ನೋಟಿಸ್ ಕೊಟ್ಟಿರ್ತಾನೆ, ಮತ್ತೆ ಪೇಮೆಂಟ್ ಮಾಡ್ತಾನೆ, ಮತ್ತೆ ಡಿಫಾಲ್ಟ್ ಮಾಡ್ತಾನೆ, ಹೀಗೆ ಇದು ಪದೇ ಪದೇ ಆಗ್ತಾ ಇರತ್ತೆ. ಆವಾಗ ನೋ ನೋಟಿಸ್ ಇಸ್ ರಿಕ್ವೈರ್ಡ್.